ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ನೋಡಿ, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅಜ್ಜಿಗೆ ಜ್ಯೂಸ್ ಮಾಡಿಕೊಡ್ಬೇಕಲ್ವಾ, ಅದಕ್ಕೆ ಐಟಮ್ ಎಲ್ಲ ಹೊರಗೆ ತೆಗಿತಾ ಇದ್ದೀನಿ. ಇವೆಲ್ಲ ತಗೊಂಡೋಗಿ ನಾನು ಕಿಚನಲ್ಲಿಡ್ತೀನಿ. ಹಾಗೆ ರಾತ್ರಿಯೇ ನಾನು ಬಾದಾಮಿ, ದ್ರಾಕ್ಷಿ, ಆಮೇಲೆ ಗೋಡಂಬಿ ಈ ಮೂರನ್ನು ನೆನೆಸಿಟ್ಟಿರ್ತೀನಿ. ನೋಡಿ, ನೆಂದು ಬೆಳಿಗ್ಗೆ ಯಾವ ರೀತಿ ಆಗಿದೆ ಅಂತ. ನೋಡಿ, ಈ ರೀತಿ ಆಗಿದೆ. ಇದನ್ನು ಒಳಗಡೆ ತೊಗೊಂಡೋಗ್ತೀನಿ. ನೋಡಿ, ಇವಾಗ ಅಜ್ಜಿನ ಎಬ್ಬಿಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಾನು ಅಜ್ಜಿನ ಸೋಫಾದ ಮೇಲೆ ಕೂರಿಸ್ತೀನಿ. ಆಮೇಲೆ ಶಾಲನ್ನು ಹೊದಿಸಿ ನಾನು ಕಿಚನಿಗೆ ಹೋಗ್ತೀನಿ. ಕಿಚನ್ನಿಗೆ ಹೋಗೋಕ್ಕಿಂತ ಮುಂಚೆ ಅಜ್ಜಿಗೆ ಬ್ರಷ್ ಮಾಡೋಕ್ಕೆ ಬ್ರಷ್ಷು ಮತ್ತು ಪೇಸ್ಟನ್ನು ತಂದು ಅಜ್ಜಿಗೆ ಪೇಸ್ಟ್ ಹಾಕಿ ಬ್ರಷನ್ನು ಕೊಡ್ತೀನಿ. ಇದಾದಮೇಲೆ ನಾನು ಕಿಚನಿಗೆ ಹೋಗೋದು. ನೋಡಿ, ಇವಾಗ ಕಿಚನಿಗೆ ಹೋಗ್ತಾ ಇದ್ದೀನಿ. ನೋಡಿ, ಬಂದಾಯಿತು ಕಿಚನಿಗೆ. ನಮ್ಮ ಕಿಚನ್ ಈ ರೀತಿ ಇದೆ. ಇವಾಗ ಜ್ಯೂಸ್ ಮಾಡೋ ಸಮಯ. ಫಸ್ಟು ಹಾಲನ್ನು ತಣ್ಣಗೆ ಮಾಡ್ಕೋಬೇಕು ನಾನು. ಇದು ಅಮ್ಮ ಫಸ್ಟ್ ಬಿಸಿ ಮಾಡಿ ಇಟ್ಟಿರ್ತಾರೆ. ಅದನ್ನು ಬೆಳಗ್ಗೆನೇ ಎದ್ದು ಹಾಲು ಕರೆದು ಬಿಸಿ ಮಾಡಿ ಇಟ್ಟಿರ್ತಾರೆ. ಅದನ್ನು ನಾನು ತಣ್ಣಗೆ ಮಾಡಿಕೊಂಡು ನಾನು ಜ್ಯೂಸ್ ಮಾಡಬೇಕು. ಇದನ್ನು ಒಂದು 2 ಗ್ಲಾಸು ನಾನು ತಣ್ಣಗಾಗಲಿಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಕ್ಕೊಂಡೆ, ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಗ್ಲಾಸ್ ಆಯಿತು. ಈ 2 ಗ್ಲಾಸ್ ಹಾಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋದು. ಇಲ್ಲ ಅಂದರೆ ಮಿಕ್ಸಿ ಹಾರೋಗ್ಬಿಡುತ್ತೆ. ಇನ್ನೊಂದು ಪಾತ್ರೆಯಲ್ಲಿ ನೀರು ತಂದು ಅದನ್ನು ಇಡೋಣ. ನೋಡಿ, ಇನ್ನೊಂದು ಪಾತ್ರೆ ಇದೆ, ಇದರಲ್ಲಿ ನೀರು ತುಂಬಿಸ್ಕೊಳ್ಳೋಣ. ಸಾಕಿಷ್ಟೇ ನೀರು. ಇದನ್ನು ತಗೊಂಡೋಗಿ ಅಲ್ಲಿಟ್ಟು ಇದರ ಮೇಲೆ, ಇದರ ಒಳಗಡೆ ಹಾಲಿನ ಪಾತ್ರೆ ಇಡೋಣ. ಈ ರೀತಿ ಇಟ್ಟರೆ ಬೇಗ ತಣ್ಣಗಾಗುತ್ತೆ. ಕೆಳಗಡೆ ತಣ್ಣೀರಿದೆ ಅಲ್ವಾ, ಬೇಗ ತಣ್ಣಗಾಗುತ್ತೆ. ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನೆಲ್ಲ ಆ ಕಡೆ ಸೈಡಿಗೆ ಎತ್ತಿಡ್ತೀನಿ. ಈ ಹಾಲಿಂದು ಕೂಡ ಆ ಕಡೆ ಇಟ್ಬಿಡೋಣ. ಸುಮ್ಮನೆ ಅಲ್ಲಿ ಮಿಕ್ಸ್ ಮಾಡುವಾಗ ಏನಾದರೂ ಸ್ವಲ್ಪ ಅದರಲ್ಲಿ ಬಿತ್ತು ಅಂದರೆ ಆ ಹಾಲು ಕೂಡ ಹಾಳಾಗ್ಬಿಡುತ್ತೆ. ಈ ಮಿಕ್ಸಿಯಲ್ಲಿ ಏನು ಇಟ್ಟಿದ್ದಾರೆ, ನಿಂಬೆಹಣ್ಣು, ಲೆಮನ್ ಜ್ಯೂಸ್ ಮಾಡಿ ಕುಡ್ದಿರಬೇಕು. ಸರಿ, ಇವಾಗ ಈ ಐಟಮ್ ಎಲ್ಲ ಈ ಕಡೆ ಇಡೋಣ. ಈ ಕಡೆ ಇಟ್ಟು ಇವಾಗ ಒಂದು ಜಾರಿ ಥರನ, ಚಿಕ್ಕ ಜಾರಿ. ಫಸ್ಟು ಕಡಲೆ, ಆಮೇಲೆ ಏಲಕ್ಕಿ, ಲವಂಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ವ. ಏಲಕ್ಕಿ ಲವಂಗ ಎಲ್ಲ ಬೆಚ್ಚಿ ಒಂದು 2 ಹಿಡಿಯಷ್ಟು ಕಡಲೆನ ಹಾಕ್ಕೊಳ್ಳೋಣ. 2 ಹಿಡಿ ಸಾಕು. ಡೈಲಿ ಅದೇ ಕೆಲಸ ಮಾಡ್ತಿರೋದು, ಹಂಗಾಗಿ ಇಷ್ಟೇ ಸಾಕು. ಒಂದು 3-4 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4-5 ಲವಂಗ. 4-5 ಲವಂಗ ಸಾಕು, ಜಾಸ್ತಿ ಆದರೆ ಖಾರ ಆಗಿಬಿಡುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ, ಗ್ರೈಂಡ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಗ್ರೈಂಡ್ ಆಗಲಿ. ನೋಡಿ, ಗ್ರೈಂಡ್ ಆಯಿತು. ಈ ರೀತಿ ಆಗಿದೆ ನೋಡಿ, ಈ ರೀತಿ ಪೌಡ್ರ್ ಆಗಿದೆ. ಈ ಪೌಡ್ರನ್ನು ಸ್ವಲ್ಪ ಹೊತ್ತಿಗೆ ಆ ಕಡೆ ಸೈಡಲ್ಲಿ ಎತ್ತಿಡೋಣ. ಇವಾಗ ಬೇರೆ ಐಟಮ್ಮು, ಈ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವೆಲ್ಲ ಐಟಮ್ಮು ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು ಕೂಡ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ದೊಡ್ಡ ಜಾರಿ ಥರನ, ಈ ದೊಡ್ಡ ಜಾರಿಯಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈ ಎಲ್ಲ ಐಟಮನ್ನು ಈ ದೊಡ್ಡ ಜಾರಿಯಲ್ಲಿ ಹಾಕೋಣ. ಇದು ನೆನೆಸಿದ್ದೆ ರಾತ್ರಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ
ಒಂದು 4 ಪೀಸ್ ಒಂದು ಖರ್ಜೂರ ಹಾಕ್ಕೊಳ್ಳೋಣ. ಈ ಬಾಕ್ಸಲ್ಲಿ ಬಂದಿರೋದು ಈ ಥರ ಒಂದು 4 ಪೀಸು ಹಾಕ್ಕೊಳ್ಳೋಣ. ಅದಾದಮೇಲೆ ಈ ಕಟ್ ಮಾಡಿರೋ ಬಾಳೆಹಣ್ಣು ಇದೆ ಅಲ್ವಾ, ಬಾಳೆಹಣ್ಣು ಮತ್ತು ಬೆಲ್ಲ ಇದನ್ನು ಕೂಡ ಹಾಕ್ಕೊಂಬಿಡೋಣ. ನೋಡಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಆಯಿತು, ಇದೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಹಾಲು ಕೂಡ ತಣ್ಣಗಾಗಿದೆ. ತುಂಬ ಹೊತ್ತಾಯಿತು ನಾನಿಟ್ಟು ವಿಡಿಯೋ ಪಾಸ್ ಮಾಡಿದ್ದೆ. ಈ ಹಾಲನ್ನು ತಗೊಂಡೋಗಿ ಸ್ವಲ್ಪ ಹಾಕ್ಕೊಳ್ಳೋಣ. ಈ ಫುಲ್ ಆಗಿಬಿಟ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಂಬಿಡೋಣ, ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣ ಜಾರಿಯಲ್ಲಿ ಅಲ್ವಾ. ಇವಾಗ ನೋಡಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಿಕ್ಸ್ ಆಯಿತು. ಈ ಮಿಕ್ಸ್ ಆಗಿರೋದನ್ನು ಯಾವ ರೀತಿ ಇದೆ ಅಂತ ನೋಡಿ. ಮಿಕ್ಸ್ ಆಯಿತು ನೋಡಿ, ಈ ರೀತಿ ಕಾಣ್ತಾ ಇದೆ. ಇದರಲ್ಲಿ ಇವಾಗ ನಾನು ಪೌಡ್ರ್ ಮಾಡಿಟ್ಟಿರೋ ಆ ಕಡಲೆ ಪೌಡ್ರನ್ನು, ಕಡಲೆ ಏಲಕ್ಕಿ ಮತ್ತು ಲವಂಗ ಹಾಕಿರೋ ಪೌಡ್ರನ್ನು ಇದರಲ್ಲಿ ಹಾಕ್ಕೊಂಬಿಡೋಣ. ನೋಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ, ಎಲ್ಲ ಸರಿಯಾಗಿ ಮಿಕ್ಸ್ ಆಗಲಿ. ಸರಿಯಾಗಿ ಮಿಕ್ಸ್ ಆದಮೇಲೆ ಹಾಲು ಹಾಕ್ಕೊಂಬಿಡೋಣಂತೆ. ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಆಗಿದೆ, ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ರಾಗಿ ಗಂಜಿ ಆಗಿದೆ ಪೂರ್ತಿ ರಾಗಿ ಗಂಜಿ ಥರ ಆಗಿದೆ. ಇದರಲ್ಲಿ ಈ ಹಾಲು ಪೂರ್ತಿ ಹಾಕ್ಕೊಂಬಿಡೋಣ, ಏಕೆಂದರೆ ಅದು ಪೂರ್ತಿ ಮಿಕ್ಸ್ ಆಗಿದೆ, ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ಆ ಹಾಲನ್ನು ಹಾಕಿ ಪೂರ್ತಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ ಇದನ್ನು ಹಾಲು ಹಾಕಿ ಎಲ್ಲ ಗ್ರೈಂಡ್ ಆಗಿದೆ, ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಚೆನ್ನಾಗಾಗಿದೆ, ಫುಲ್ ಚೆನ್ನಾಗಾಗಿದೆ. ಈಗ ಗ್ರೈಂಡ್ ಆದಮೇಲೆ ಸಖತ್ತಾಗಿದೆ. ಇವಾಗ ಒಂದು 3 ಗ್ಲಾಸ್ ತರೋಣ. ಇಲ್ಲಿ 2 ಗ್ಲಾಸ್ ಇದೆ, ಇದನ್ನು ತೊಗೊಂಡೋಗೋಣ. 1 ಗ್ಲಾಸ್ ಆಲ್ರೆಡಿ ಅಲ್ಲಿ ಇಟ್ಟಿದ್ದೀನಿ, ಹಾಲು ಹಾಕೋಕ್ಕಂತ ಇಟ್ಟಿದ್ದೆ. 1 ಗ್ಲಾಸು, ಈ 1 ಗ್ಲಾಸು ಮತ್ತು ಈ 2 ಗ್ಲಾಸು, 3 ಗ್ಲಾಸಲ್ಲೂ ಕೂಡ ಈ ಜ್ಯೂಸನ್ನು ಹಾಕೋಣ. ನೋಡಿ ಹಾಕ್ಕೊಳ್ತಾ ಇದ್ದೀನಿ, 3 ಗ್ಲಾಸಿಗೂ ಸಮವಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಇಷ್ಟು ಗಾಢವಾಗಿ, ಇಷ್ಟು ದಪ್ಪವಾಗಿ ಬರುತ್ತೆ ಜ್ಯೂಸು. ಅಂದರೆ ಐಟಮ್ ತುಂಬ ಜಾಸ್ತಿ ಹಾಕಿದ್ದೀವಲ್ವ, ಹಾಗಾಗಿ ಇಷ್ಟು ದಪ್ಪ ಬರ್ತಾಯಿದೆ. ಸ್ವಲ್ಪ ಉಳಿದಿದೆ, ಇದನ್ನು ನಾನು ಸ್ವಾಹ ಮಾಡ್ಕೊಂಬಿಡೋಣ. ಫಸ್ಟಿಗೆ ಇವೆಲ್ಲ ಕೊಟ್ಟು ಬರೋಣ. ಅಜ್ಜಿಗೆ ಕೊಡ್ತಾಯಿದ್ದೀನಿ. ಅಜ್ಜಿ ಬ್ರಷ್ ಮಾಡಿ ಮುಖ ತೊಳೆದಾಯಿತು, ಹಂಗಾಗಿ ಇದನ್ನೆಲ್ಲ ಸೈಡಿಗೆ ಎತ್ತಿಡೋಣ. ಇದಾದಮೇಲೆ ಇನ್ನೊಂದು ಗ್ಲಾಸು ಇದೆ, ಅದನ್ನು ಎತ್ತಿಡೋಣ. ನಮ್ಮ ತಮ್ಮ ಆಲ್ರೆಡಿ 1 ಗ್ಲಾಸ್ ಎತ್ಕೊಂಡ್ಬಿಟ್ಟಿದ್ದಾನೆ ಚಿಕ್ಕವನು. ಇನ್ನೊಂದು ಗ್ಲಾಸ್ ಅಜ್ಜಿಗೆ ಕೊಟ್ಟೆ. ಇನ್ನೊಂದು ಗ್ಲಾಸ್ ಇದೆ, ಅದನ್ನು ಅಜ್ಜಗೆ ತಗೊಂಡೋಗಿ ಕೊಡೋಣ. ಅಜ್ಜ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ, ಬನ್ನಿ ಹೊರಗಡೆ ಹೋಗೋಣ. ಇದು ನಮ್ಮ ಹೊರವಲಯದಲ್ಲಿ ಅಮ್ಮ ಏನೋ ಮಾಡ್ತಾಯಿದ್ದಾರೆ, ಅಲ್ಲೇ ಮಾತಾಡ್ಕೊತ ಏನೋ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ ಅಜ್ಜ ಎಲ್ಲಿದ್ದಾರೆ ಅಂತ ನೋಡೋಣ. ಅಜ್ಜ ಮುಖ ತೊಳ್ಕೊಂಡು ಬರ್ತಾಯಿದ್ದಾರೆ, ಅವರಿಗೆ ಜ್ಯೂಸ್ ಕೊಡೋಣ. ಅಜ್ಜಗೆ ಜ್ಯೂಸ್ ಕೊಟ್ಟಾಯಿತು. ಇವಾಗ ನಮ್ಮ ನೋಡಿ ಇವು 3 ಆಡುಮರಿ, ನಮ್ಮ ಇವಾಗ ಸುಂದ್ರಿನ ನೋಡೋ ಒಂದು ಸಮಯ. ನೋಡಿ ಸುಂದ್ರಿ ಏನು ಮಾಡ್ತಾಯಿದ್ದಾಳೆ, ಸುಂದ್ರಿ ಮೇವು ತಿಂತಾಯಿದ್ದಾಳೆ ನೋಡಿ. ಅದು ತಿನ್ನಲಿ ಅಂತ ಸ್ವಲ್ಪ ಪುಟ್ಟಿಯಲ್ಲಿ ಹಾಕಿ ಇಲ್ಲಿಟ್ಟಿದ್ದಾರೆ. ಸುಂದ್ರಿ ಅದು ತಿನ್ನೋಕ್ಕಾಗದೇ ಇದ್ರೂ ತಿಂತಾಯಿದೆ. ಸುಂದ್ರಿ ಅಮ್ಮ ಇವೆಲ್ಲ ಇಲ್ಲಿ ಮೇವು ತಿಂತಾಯಿದ್ದಾರೆ. ಸುಂದ್ರಿ ಡ್ಯಾನ್ಸ್ ಮಾಡ್ಕೊತ ಮೇವು ತಿಂತಾಯಿದ್ದಾಳೆ. ಇವಾಗ ಉಳಿದಿರೋ ಜ್ಯೂಸ್ ನಾನು ಕುಡಿಯೋಣ. ಉಳಿದಿರೋ ಜ್ಯೂಸು ಹಾಕ್ಕೊಳ್ತಾ ಇದ್ದೀನಿ. ನಾವು ಕುಡಿಯೋಣ ಅಂತ ಹೇಳಿದ್ನಲ್ಲ, ಅಲ್ಲ ನಾನು ಕುಡಿತೀನಿ, ನೀವು ನೋಡ್ರಿ ಸಾಕು. ಇಷ್ಟೊತ್ತು ತೋರಿಸಿದ್ದು ಬೆಳಗ್ಗೆ, ಇವಾಗ ಸಂಜೆ ಒಂದು 4:15 ಟೈಮ್ ಆಗಿದೆ. 4:15 ಹೊತ್ತು 5 ಗಂಟೆ ಸುಮಾರು ನಾವು ಒಂದು ಕ್ರಿಕೆಟನ್ನು ಆಡೋಕ್ಕೆ ಹೋಗ್ತೀವಿ ಸ್ಕೂಲ್ ಫೀಲ್ಡಿಗೆ. ಅಲ್ಲಿ ಸ್ಕೂಲ್ ಹತ್ರ ಹೋಗ್ತೀನಿ, ನಮ್ಮ ಸ್ಕೂಲ್ ಯಾವ ರೀತಿ ಇದೆ ಅಂತಲೂ ತೋರಿಸ್ತೀನಿ ನೋಡಿ. ಇವಾಗ ಹೋಗ್ತಾ ಇದ್ದೀನಿ ಸ್ಕೂಲ್ ಹತ್ರ.
ನೋಡಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ತುಂಬ ದೂರ ಆಗುತ್ತೆ, ಹಂಗಾಗಿ ವಿಡಿಯೋನ ಕಟ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಆಲ್ರೆಡಿ. ನೋಡಿ ನಮ್ಮ ಸ್ಕೂಲ್ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ. ಒಳಗಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಕ್ರಿಕೆಟ್ ಆಡ್ತಾ ಇರೋದು ನೋಡ್ತಾ ಇದ್ದೀರಲ್ವಾ. ಒಬ್ಬ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ, ನಮ್ಮ ತಮ್ಮ ಬೌಲಿಂಗ್ ಮಾಡ್ತಾ ಇದ್ದಾನೆ. ನಮ್ಮ ಚಿಕ್ಕ ತಮ್ಮ ಇವನು ಬೌಲಿಂಗ್ ಮಾಡ್ತಿರೋನು. ಚಿಕ್ಕ ತಮ್ಮ ಅಂದರೆ ನಮ್ಮ ಚಿಕ್ಕಪ್ಪನ ಮಗ, ಚಿಕ್ಕ ತಮ್ಮ. ನೋಡಿ ಯಾವ ರೀತಿ ಬೌಲಿಂಗ್ ಮಾಡ್ತಾ ಇದ್ದಾನೆ ಅಂತ. ಔಟ್ 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 ಆಯಿತು. ನೋಡಿ ಒಬ್ಬ ಔಟ್ ಆದ, ಇನ್ನೊಬ್ಬ ಹೋಗ್ತಾ ಇದ್ದಾನೆ. ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.